ಇದಕ್ಕೆಲ್ಲ ಕಾರಣ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ರಾಜೀವ್ ಗೌಡರು ಈ ರೀತಿ ಇವತ್ತು ಗೂಂಡಾ ಮಾತುಗಳನ್ನ ಹೇಳ್ತಾರೆ, ದುರಂಕಾರ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಗರಸಭೆ ಆಯುಕ್ತರ ವಿರುದ್ಧವಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಕ್ಕೆ ಬಂದಿರತಕ್ಕಂಥ ರಾಜೀವ್ ಗೌಡರು 12ನೇ ತಾರೀಕು ಸಾಯಂಕಾಲ ಏನಿವತ್ತು ಬ್ಯಾನರ್ ವಿಚಾರವಾಗಿ ಅವರು ಮಾತಾಡಿರ್ತಕ್ಕಂಥ ಆಡಿಯೋವನ್ನು ಇವತ್ತು ಬೆಳಗ್ಗೆ 11 ಗಂಟೆಯಲ್ಲಿ ನಮ್ಮ ಗಮನಕ್ಕೆ ಬಂತು. ಆ ಬಂದಂಥ ಸಂದರ್ಭದಲ್ಲಿ ಆ ಒಂದು ನಗರಸಭೆ ಆಯುಕ್ತರನ್ನ ನಾವೇ ಕರೆಸಿ ಏನಿವತ್ತು ಯಾಕೆ ಈ ಥರ ಆಯಿತು ಅಂತ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರು ಕೊಟ್ಟಂಥ ಆಡಿಯೋನ ನಾವು ಗಮನಿಸಿದಾಗ ಇವತ್ತು ಅವರು ಮಾತಾಡಿರ್ತಕ್ಕಂಥ ಒಂದು ಗೂಂಡಾ ಭಾಷೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಾವು ಗಮನಿಸಿ ಇವತ್ತು ಅವ್ರಿಗೆ ಏನಿವತ್ತು ಒಬ್ಬ ಮಹಿಳಾ ಅಧಿಕಾರಿ ನಗರಸಭೆ ಆಯುಕ್ತರು ಆದಂಥ ಅಮೃತ ಅವ್ರನ್ನ ಇವತ್ತು ರಾಜೀವ್ ಗೌಡರು ಮಾತಾಡಿರ್ತಕ್ಕಂಥದ್ದು ಇವತ್ತು ಇಡೀ ಕ್ಷೇತ್ರದಲ್ಲಿ JDS ಪಕ್ಷ ಆ ಒಂದು ಮಹಿಳಾ ಅಧಿಕಾರಿಗಳ ಪರವಾಗಿ ಇವತ್ತು ನಿಂತು ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು ನಗರಸಭೆ ವ್ಯಾಪ್ತಿಗಳಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ಧರಣಿಯನ್ನು ಮಾಡಿ ಇವತ್ತು ರಾಜೀವ್ ಗೌಡರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಗಳನ್ನ ಮಾಡಿ ಇವತ್ತು ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡ್ತಕ್ಕಂಥದ್ದು ಇವತ್ತು ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಪಕ್ಷದ ವತಿಯಿಂದ ಈಗಾಗಲೇ ಅವ್ರ ಮೇಲೆ ಪ್ರಕರಣ ದಾಖಲೆ ಆಗಿದೆ ಮತ್ತು ನಗರಸಭೆ ಆಯುಕ್ತರು ಸಹ ಇವತ್ತು ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡಲಿಕ್ಕೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವತ್ತು ಅವ್ರ ಮೇಲೆ ಕೇಸನ್ನು ಕೊಟ್ಟಿದ್ದಾರೆ. ನಾವು ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಈ ಕ್ಷೇತ್ರದಲ್ಲಿ ಏನಿವತ್ತು ಅಧಿಕಾರಿಗಳ ಹತ್ರ ನಾವು ವಿಶ್ವಾಸದಿಂದ 32 ತಿಂಗಳಿಂದ ನಾವು ಕೆಲಸ ಮಾಡಿಸ್ತಾ ಇದ್ದೀರಿ. ಇವತ್ತು ಈ ಒಂದು ಪ್ರಕರಣ ಬಳ್ಳಾರಿ ಆದಮೇಲೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಈ ಒಂದು ಬ್ಯಾನರ್ ಪ್ರಕರಣ ಕಾಂಗ್ರೆಸ್ ಪಕ್ಷ ಇದಕ್ಕೆ ತಲೆ ತಗ್ಸ್ತಕ್ಕಂಥ ಕೆಲಸ ಇವತ್ತು ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. MLA ಆಗಿ ನಿಮ್ಮನ್ನು ಇವತ್ತು ಅವರು ಸಂಸ್ಕೃತಿ ಇದಕ್ಕೆಲ್ಲ ಕಾರಣ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ರಾಜೀವ್ ಗೌಡರು ಈ ರೀತಿ ಇವತ್ತು ಗೂಂಡಾ ಮಾತುಗಳನ್ನ ಹೇಳ್ತಾರೆ, ದುರಂಕಾರ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲ ತಕ್ಕ ಉತ್ತರ ಕ್ಷೇತ್ರದ ಜನತೆ ಕೊಡ್ತಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಇವತ್ತು ಆಡಳಿತ ವೈಫಲ್ಯ ಆಗಿದೆ. ಇವತ್ತು ಎಲ್ಲ ಭಾಗದಲ್ಲೂ ಇವತ್ತು ನಾವು ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಗೂಂಡಾ ರೀತಿ ಇವತ್ತು ಕೆಲವು ರಾಜಕಾರಣಿಗಳು ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಒಂದು ಪ್ರಕರಣ ಸಹ ಭಾಳಷ್ಟು ಗಂಭೀರವಾಗಿ ಇವತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ನಮ್ಮ ಚೀಫ್ ಸೆಕ್ರೆಟರಿ ಅವರ ಗಮನಕ್ಕೆ ಇವತ್ತು ತಂದು ಇವತ್ತು ಇದು ಭಾಳಷ್ಟು ಗಂಭೀರವಾಗಿರ್ತಕ್ಕಂಥ ಪ್ರಕರಣ, ಇದ್ರ ಬಗ್ಗೆ ತಾವು ಕ್ರಮ ವಹಿಸಬೇಕು, ಅವ್ರ ಮೇಲೆ ಕೂಡಲೇ ಕ್ರಮ ವಹಿಸಿ ಅವ್ರಿಗೆ ಜೈಲು ಕಳಿಸ್ತಕ್ಕಂಥ ಕೆಲಸ ಆಗಬೇಕಂತ ಕುಮಾರಣ್ಣವರು ಸಹ ಇವತ್ತು ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರು ಮಾತಾಡಿದ್ದಾರೆ. ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸರ್, ಈಗ ಬೆಂಕಿ ಹಚ್ತೀನಿ ಇವತ್ತು ಅವರ ಒಂದು ಸಂಸ್ಕೃತಿ ಅವರು ಪಕ್ಕದ ಕ್ಷೇತ್ರ ಹೊಸಕೋಟೆ ತಾಲೂಕಿನಿಂದ ಬಂದಿರತಕ್ಕಂಥದ್ದು. ಇವತ್ತು ಹೊಸಕೋಟೆ ಕ್ಷೇತ್ರ ಹಿಂದೆ ಇದ್ದಿದ್ದಕ್ಕೂ ಈಗಿರೋದಕ್ಕೂ ಭಾಳಷ್ಟು ಅಜಗಜಾಂತರ. ಇವತ್ತು ಶರತ್ ಬಚ್ಚೇಗೌಡರು ಇವತ್ತು ಒಳ್ಳೆ ರೀತಿ ಅಲ್ಲಿ ಆಡಳಿತವನ್ನು ಮಾಡ್ತಾಯಿದ್ದಾರೆ. ಇವತ್ತು ಆ ಕ್ಷೇತ್ರದಿಂದ ಬಂದು ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತು ಒಬ್ಬ ಗೂಂಡಾ ರೀತಿ ಇವತ್ತು ವರ್ತನೆಯನ್ನು ಮಾಡ್ತಾಯಿದ್ದಾರೆ. ಇದಕ್ಕೆಲ್ಲ ನಾವು ಕಾನೂನು ರೀತಿಯಾಗಿ ಅವ್ರ ಮೇಲೆ ಹೋರಾಟವನ್ನು ಮಾಡಿ ಖಂಡನೆಯನ್ನು ಮಾಡ್ತಾಯಿದ್ದೀನಿ. ಇದರ ಒಂದು ನಗರಸಭೆ ಆಯುಕ್ತರ ಪರವಾಗಿ ಸಂಪೂರ್ಣವಾಗಿ ಕ್ಷೇತ್ರದಲ್ಲಿ JDS ಪಕ್ಷದ ಮುಖಂಡರು ಎಲ್ಲರೂ ಅವರು ಬೆನ್ನಕ್ಕೆ ನಿಂತು ಇವತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಇವತ್ತು ಇಡೀ ಕ್ಷೇತ್ರದಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳ ಪರವಾಗಿ ನಾವು ಪ್ರಾಮಾಣಿಕತೆಯಿಂದ ಅವ್ರ ಹಿಂದೆ ಇರ್ತೀನಿ ಅಂತ ನಾನು ಹೇಳಿದೆ. ಕಡಿವಾಣ ಆಗ್ತೀರಾ ಅಂತ ಸರ್? ಕ್ಷೇತ್ರದಲ್ಲಿ ಬಹಳಷ್ಟು ಏನು ಕಾರ್ಯಕ್ರಮ ಆದರೂ ಬ್ಯಾನರ್ಗಳ ಹಾವಳಿ ತುಂಬ ಇರುತ್ತೆ, ಇದಕ್ಕೇನು ಕಡಿವಾಣ ಏನಾದರೂ? ಈಗ 2025ನೇ ಇಸ್ವಿ 11ನೇ ತಿಂಗಳು 24ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲಿ ಇವತ್ತು ಅವತ್ತಿನ ದಿವಸದಲ್ಲೂ ಸಹ ಈ ಒಂದು ಬ್ಯಾನರ್ ಪ್ರಕರಣ ಅವತ್ತು ನಿಯಮಾನುಸಾರ ಬಿಟ್ಟು ಅವರು ಹೊರಟಂಥ ಸಂದರ್ಭದಲ್ಲಿ ಅದನ್ನು ತೆರವುಗೊಳಿಸಿದ್ದನ್ನ ಗಮನದಲ್ಲಿಟ್ಕೊಂಡು ಇವತ್ತು ಉಸ್ತುವಾರಿ ಸಚಿವರನ್ನು ಮಾತಾಡಿದ್ದಾರೆ, ನನ್ನೂ ಮಾತಾಡಿದ್ದಾರೆ. ಇದನ್ನೆಲ್ಲ ನಾವು ಗಮನಿಸ್ಕೊಂಡು ಇವತ್ತು ಕಾನೂನು ರೀತಿಯಾಗಿ ಅವ್ರ ಮೇಲೆ ಕ್ರಮ ಜರುಗಿಸ್ತಕ್ಕಂಥ ಹೆಣ್ಣು ಅಂತಲೇ ಗಮನಿಸಿದೆ.